Hello everyone, good morning, welcome back to my YouTube channel. ನೆನ್ನೆ ನಾನು ನಿಮಗೆ ಫಿಲ್ಟರ್ ಕಾಫಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಇವತ್ತು ಮಾಲ್ಟ್ ಪೌಡರಿಂದ ಮಾಲ್ಟ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಮಾಲ್ಟ್ ಪೌಡರ್ ನೋಡಿ ಹೀಗೆ ಕಾಣ್ತಾ ಇದೆ. ಗಮ್ ಅಂತ ಸ್ಮೆಲ್ ಇದೆ, ವೆರಿ ನೈಸ್. ಮೊದಲನೇದಾಗಿ ನಾನು 1 ಕಪ್ ನೀರನ್ನು ತಗೊಂಡು ಅದನ್ನು ಕಾಯಕ್ಕಿಡ್ತಾ ಇದ್ದೀನಿ. ನಾನು 1 ಕಪ್ ಮಾಲ್ಟ್ ಮಾಡ್ತಾ ಇರೋದಕ್ಕೆ 1 ಕಪ್ ನೀರು ಸಾಕು, ಅಳತೆ ಸರಿಯಾಗುತ್ತೆ. ಸೊ ಇದರಲ್ಲಿ ನಾನು ಅರ್ಧದಷ್ಟು ನೀರನ್ನು ಕುದಿಯೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಇನ್ನೂ ಅರ್ಧ ನೀರು ಕಪ್ನಲ್ಲೇ ಇದೆ. ಈಗ ನನಗೆ 1 ಕಪ್ ಮಾಲ್ಟ್ ಬೇಕಾಗಿರೋದ್ರಿಂದ ಇದಕ್ಕೆ 1 ಸ್ಪೂನ್ ಮಾಲ್ಟ್ ಪೌಡರ್ ಈಸ್ ಎನಫ್. ಸೊ ಇನ್ನೊಂದು ಸ್ವಲ್ಪ ಅರ್ಧ ಹಾಕ್ತೀನಿ, ಸ್ವಲ್ಪ ನನಗೆ ತಿಕ್ಕಿದ್ರೆ ಚೆನ್ನಾಗಿ ಅನಿಸುತ್ತೆ. ಸೊ 1.5 ಸ್ಪೂನ್ ಆಫ್ ಮಾಲ್ಟ್ ಪೌಡರ್. Now I am adding this cold water to this malt powder. ಸೊ ನೀಟಾಗೆ ಹೀಗೆ ಬೆರೆಸ್ಬೇಕು, ಗಂಟು ಇಲ್ಲದೆ ಇರೋ ಹಾಗೆ ನೋಡಿ. ನೋಡಿ ಇದು ಮಾಲ್ಟ್ ಪೌಡರ್. ಇದರಲ್ಲಿ 1.5 ಸ್ಪೂನ್ನ ಹಾಕಿದ್ದೆ ಹಾಗೂ ಅರ್ಧ ಕಪ್ ನೀರಿನಲ್ಲಿ ಇದನ್ನು ಚೆನ್ನಾಗಿ ಬೆರೆಸಿದ್ದೀನಿ. ಈಗ ಕುದೀತಾ ಇರುವಂಥ ನೀರಿಗೆ ಈ ಮಾಲ್ಟ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ಜೋನಿ ಬೆಲ್ಲನ ಹಾಕೋದು, ಬಟ್ ಈಗ ಜೋನಿ ಬೆಲ್ಲ ಖಾಲಿಯಾಗಿದೆ ಮನೆಯಲ್ಲಿ, ಹಾಗಾಗಿ ಮಾಮೂಲಿ ಉಂಡೆ ಬೆಲ್ಲನೇ ಹಾಕ್ತಾಯಿದ್ದೀನಿ. ಈಗ ಇದನ್ನು 1 ಕುದಿ ಬರೋ ಹಾಗೆ ಕುದಿಸ್ಕೋಬೇಕು. ಅದು ಸ್ವಲ್ಪ ಕುದಿ ಬರೋದ್ರಲ್ಲಿ ನಾವು ಮನೆಯಲ್ಲಿ ಮಾಲ್ಟ್ ಪೌಡರ್ನ ಹೇಗೆ ಮಾಡ್ತೀವಿ ಅಂತ ಹೇಳ್ತೀನಿ. ಇದರಲ್ಲಿ ಸುಮಾರು ಒಂದು 25ಕ್ಕಿಂತ ಮೇಲೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಾಳುಗಳು, ಮಿಲೆಟ್ಗಳು ಎಲ್ಲ ಇದೆ. ರಾಗಿ, ಜೋವರ್, ಜೋಳ, ಗೋಧಿ. ಐ ಥಿಂಕ್ ಗೋಧಿ ಹಾಕಲ್ಲ ಬಿಕಾಸ್ ಹಾಗೆ ಕನ್ಸ್ಯೂಮ್ ಮಾಡ್ತೀವಿ ಅಂತ. ಸ್ವಲ್ಪ ಅಕ್ಕಿ, ಆಮೇಲೆ ಡ್ರೈ ಫ್ರೂಟ್ಸ್ನ ಕೂಡ ಮುಂಚೆ ಹಾಕ್ತಾಯಿದ್ರು, ಬಟ್ ನಾವು ಡ್ರೈ ಫ್ರೂಟ್ಸ್ ಲಡ್ಡು ತಿನ್ನೋದ್ರಿಂದ ಡ್ರೈ ಫ್ರೂಟ್ಸ್ನ ಹಾಕಿದ್ರೆ ಬೇಗ ಹಾಳಾಗುತ್ತೆ ಮಾಲ್ಟ್ ಪೌಡರ್ ಅಂತ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿಲ್ಲ. ಆಮೇಲೆ ವಿಧ ರೀತಿಯಾದಂತಹ ಮಿಲೆಟ್ಸ್ಗಳು ಮತ್ತು ಹುರುಳಿಕಾಳು. ನಾವು ಸ್ವಲ್ಪ ಹುರುಳಿಕಾಳನ್ನು ಜಾಸ್ತಿ ಹಾಕ್ತೀವಿ, ಹಾಗಾಗಿ ಫ್ಲೇವರ್ ಏನಿದೆ ಹುರುಳಿಕಾಳು ಥರ ಬರುತ್ತೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹುರುಳಿಕಾಳು. ನಾನು ಚಿಕ್ಕವಳಿದ್ದಾಗಿಂದನೂ ಕೂಡ ಇದುವರೆಗೂ, ಬರೀ ನಾನಂತ ಅಲ್ಲ, ನಮ್ಮ ಮನೇಲಿ ನಮ್ಮ ಕಸಿನ್ಸ್ ಎಲ್ಲರೂ ಕೂಡ ನಾವು ಮಾಲ್ಟ್ ಕುಡಿತೀವಿ. ಇವಾಗೂ ಕೂಡ ಅಷ್ಟೇ, ಬೆಳಗ್ಗೆ ಎದ್ದು ಮಾಲ್ಟ್ ಕುಡ್ದಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ ಒಂಥರ. ಪ್ರತಿದಿನ ಸ್ಕೂಲ್ಗೆ ಹೋಗಬೇಕಾದ್ರೆ ಅಥವಾ ಸ್ಕೂಲಿಂದ ವಾಪಸ್ ಬಂದ ತಕ್ಷಣ ಮಾಲ್ಟ್ನ ಕುಡಿತಾ ಇದ್ವಿ. ಇದುವರೆಗೂ ಕೂಡ ಹೊರಗಡೆಯಿಂದ ಯಾವತ್ತೂ ಮಾಲ್ಟ್ ಪೌಡರು ಅದೆಲ್ಲ ತಂದಿಲ್ಲ, ಬಿಕಾಸ್ ಏನನ್ನು ಮಿಕ್ಸ್ ಮಾಡಿ ಮಾಡ್ತಾರೆ ಗೊತ್ತಾಗಲ್ಲ ಅಲ್ವಾ. ಯಾವಾಗಿದ್ರೂ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು. ಸೊ ನನಗೆ ಸಿಹಿ ಇಷ್ಟ ಇರೋದ್ರಿಂದ, ಇವಾಗ ನನಗೆ ಬೆಲ್ಲ ತಿನ್ನಬೇಕು ಅಂತ ಅನಿಸ್ತಾ ಇರೋದ್ರಿಂದ ಇದಕ್ಕೆ ಬೆಲ್ಲ ಹಾಕಿದ್ದೀನಿ. ನಿಮಗೆ ಬೆಲ್ಲ ಬೇಡ ಅಂದರೆ ಬರೀ ಉಪ್ಪನ್ನು ಹಾಕ್ಕೊಂಡು ಕುಡಿಬೋದು. ಕೆಲವೊಬ್ಬರು ಮಜ್ಜಿಗೆಯನ್ನು ಹಾಕ್ಕೊಂಡು ಕುಡಿತಾರೆ ಉಪ್ಪು ಹಾಕಿದ ಮೇಲೆ, ಮತ್ತು ಕೆಲವೊಬ್ಬರು ಹಾಲನ್ನು ಹಾಕ್ತಾರೆ. ನಾನು ಕೂಡ ಇವಾಗ ಸ್ವಲ್ಪ ಹಾಲನ್ನ ಹಾಕ್ತಾಯಿದ್ದೀನಿ. ನನಗೆ ಆ್ಯಕ್ಚುಲಿ ವಿತೌಟ್ ಮಿಲ್ಕೇ ಇಷ್ಟ, ಬಟ್ ಈಗ ಬಿಕಾಸ್ ಆಫ್ ದ ಪ್ರೆಗ್ನೆನ್ಸಿ ಜಾಸ್ತಿ ಮಿಲ್ಕ್ ಕನ್ಸ್ಯೂಮ್ ಮಾಡಬೇಕು, ನಾನು ಅಷ್ಟು ಹಾಲನ್ನ ಕುಡಿಯಲ್ಲ. ಹಾಗಾಗಿ ಎಲ್ಲಿ ಸಾಧ್ಯ ಆಗುತ್ತೆ ಹಾಲನ್ನು ಆ್ಯಡ್ ಮಾಡೋಕ್ಕೆ ಅಲ್ಲಿ ನಾನು ಜಾಸ್ತಿ ಹಾಲನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ, ದಿಸ್ ಈಸ್ ಎನಫ್. ಇದರಲ್ಲಿ ರಾಗಿ ನೋಡಿ, ಹುರುಳಿಕಾಳು ಸ್ಮೆಲ್ಲು ಹಾಗೆ ಗಮ್ ಅಂತ ಬರ್ತಾಯಿದೆ. ನಾವು ಮಕ್ಕಳಿಗೆ ಹೊರಗಡೆಯಿಂದ ತಂದಿರೋಂಥ ಐಟಮ್ಸ್ಗಳು ಅಥವಾ ಸ್ಕೂಲಿಂದ ಬಂದ ತಕ್ಷಣ ನಾನು ಕೆಲವೊಬ್ಬರು ಮನೆಯಲ್ಲಿ ನೋಡಿದ್ದೀನಿ, ಬರೀ ಚುರುಮುರಿ, ಮಂಡಕ್ಕಿ, ಅವಲಕ್ಕಿ ಅಥವಾ ಹೊರಗಡೆಯಿಂದ ಏನೋ ತಂದಿರೋ ಬಿಸ್ಕಿಟ್ಸು, ಬ್ರೆಡ್ಸು, ಟೋಸ್ಟ್ಗಳು, ಅದರಲ್ಲೂ ಜಾಮ್ ಎಲ್ಲ ಹೊರಗಡೆದು ಅದನ್ನು ಯೂಸ್ ಮಾಡೋದನ್ನು ನೋಡಿದ್ದೀನಿ. ಸೊ ತುಂಬ ಶುಗರ್ ಮತ್ತು ಅನ್ಹೆಲ್ದಿ ಐಟಮ್ಸ್ ಏನಾಗುತ್ತೆ ಮಕ್ಕಳಿಗೆ ಚಿಕ್ಕವರಿದ್ದಾಗಿಂದನೇ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಸೊ ದೊಡ್ಡವರಾದ್ಮೇಲೆ ನಾವು ಎಷ್ಟು ಹೇಳಿದ್ರೂ ಮಾಲ್ಟ್ ಕುಡಿ ಅಂತ ಕುಡಿಯಲ್ಲ, ಅಥವಾ ಇದನ್ನು ತಿನ್ನು ಅಂತ ಅಂದರೆ ತಿನ್ನಲ್ಲ. ಹಾಗಾಗಿ ನಾವು ಚಿಕ್ಕವರಿದ್ದಾಗೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸ್ಬಿಟ್ರೆ
ಚೆನ್ನಾಗಿ ಮುಂದೆ ಆರೋಗ್ಯಕರವಾದಂತಹ ಒಂದು ಜೀವನನ ಅವರು ನಡೆಸೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈಗ ಇದು ಒಂದು ಕುದಿ ಬಂದಮೇಲೆ ಮಗ್ಗಿಗೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಹೀಗಿದೆ. ಬಿಸಿ ಬಿಸಿ ಆದಂತಹ ಮೈ ಫೇವ್ರೇಟ್ ಮಾಲ್ಟ್ ಈಸ್ ರೆಡಿ. ನನಗೆ ನೆನಪಿರೋ ಹಾಗೆ ನಾನು ಕಾಲೇಜ್ನಲ್ಲಿ ಇದ್ದಾಗ, ಸ್ಕೂಲ್ನಲ್ಲಿ ಇದ್ದಾಗ, ನಾನು ಇಲ್ಲಿ ಓದಿಲ್ಲ, ಬೇರೆ ಊರಿನಲ್ಲಿ ಎಲ್ಲ ಓದಿದ್ದು. ಸೊ ಅಲ್ಲಿ ಹಾಸ್ಟೆಲ್ನಲ್ಲಿ ಇದ್ದಾಗ, ಪಿ ಜಿಗಳಲ್ಲಿ ಇದ್ದಾಗ, ಆಮೇಲೆ ವರ್ಕಿಂಗ್ ಪ್ರೊಫೆಷ್ನಲ್ಗೆ ಬಂದಮೇಲೆ ಕೂಡ ಮಾಲ್ಟ್ ಪೌಡರ್ನ ಮನೆಯಿಂದ ಅದು ಖಾಲಿ ಆದ ತಕ್ಷಣ ತರಿಸ್ಕೊಂಡ್ಬಿಡ್ತಾಯಿದ್ವಿ. ನಾನು ಆಗಿರಲಿ, ನನ್ನ ಕಸಿನ್ ಆಗಿರಲಿ, ನಮ್ಮೆಲ್ಲರಿಗೂ ಕೂಡ ಇದೊಂಥರ ಅಭ್ಯಾಸ. ಇದೇ ಮಾಲ್ಟ್ ಪೌಡರ್ನ ಒಂದೊಂದು ಸತಿ ದೋಸೆ ಹಿಟ್ಟಿಗೆ 1 ಸ್ಪೂನ್ನ ಮಿಕ್ಸ್ ಮಾಡಿ ದೋಸೆ ಮಾಡ್ಕೊಳ್ತೀವಿ, ಅಥವಾ ತಾಲಿಪಟ್ಟು ಮಾಡಬೇಕಾದ್ರೆ 1 ಸ್ಪೂನ್ ಆಫ್ ಮಾಲ್ಟ್ ಪೌಡರ್ ಟು ದ್ಯಾಟ್. ಸೊ ಎಲ್ಲೆಲ್ಲಿ ಆ್ಯಡ್ ಮಾಡ್ಬೋದು ಅಲ್ಲಲ್ಲಿ ಆ್ಯಡ್ ಮಾಡಿಕೊಂಡು ನಾವು ಯೂಸ್ ಮಾಡ್ಬೋದು. ಯಾಕೆಂದರೆ ಮಿಲೆಟ್ಸ್ನೇ ನಾವು ಸೆಪ್ರೇಟಾಗಿ ತಿನ್ನಬೇಕು ಅಂತ ಹೋದರೆ ಒಂದು ಸತಿ ತಿನ್ನೋಕ್ಕಾಗಲ್ಲ, ಅಥವಾ ಕೆಲವೊಂದು ದಿನ ಮರ್ತು ಹೋಗ್ತೀವಿ. ಹೇಳಿದ್ನಲ್ವ, ಹೇಗಾದರೂ ಅದು ಹೊಟ್ಟೆಗೆ ಸೇರಿದ್ರೆ ಸಾಕು. ನೀವು ಮಿಲೆಟ್ಸ್ನ ಸೋಕ್ ಮಾಡಿ ಮುದ್ದೆ ಮಾಡ್ಕೊಂಡು ತಿನ್ನಿ, ಅಥವಾ ಅದನ್ನು ಅಂಬ್ಲಿ ಮಾಡ್ಕೊಂಡು ಕುಡೀರಿ, ಅಥವಾ ಈ ಥರ ಪೌಡರ್ ಮಾಡಿಕೊಂಡು ಡ್ರಿಂಕ್ ಮಾಡ್ಕೊಂಡು ಕುಡೀರಿ, ರೊಟ್ಟಿ ಚಪಾತಿ ಮಾಡಿ, ಹೇಗಾದರೂ ಮಾಡಿ ಹೊಟ್ಟೆಗೆ ಹೋದರೆ ಸಾಕು. ನೌ ಐ ಆಮ್ ಗೋಯಿಂಗ್ ಟು ಎಂಜಾಯ್ ಮೈ ಮಾಲ್ಟ್. ಸ್ವಲ್ಪ ಬೆಲ್ಲ ಜಾಸ್ತಿ ಆಗಿದೆ, ಬಟ್ ಓಕೆ, ಐ ಲೈಕ್ ಸ್ವೀಟ್ ಥಿಂಗ್ಸ್. ಸೊ ನನಗೇನೋ ಇಷ್ಟನೇ. ಹಾಗೆ ಇನ್ನೊಂದು ವಿಷಯ ನೆನಪಾಯಿತು, ನನಗೂ ಕೂಡ ಒಂದೊಂದು ಸತಿ ಮಾಲ್ಟ್ ಪೌಡರ್ ಖಾಲಿ ಆದಾಗ ನಾನು ಹೊರಗಡೆ ಇದ್ದಾಗ ಬೇರೆ ಪೌಡರ್ನ ತರಿಸ್ಕೊಂಡು ಕುಡ್ದಿದ್ದೀನಿ. ಜೀನಿ ಅಂತ ಒಂದು ಸಿಗುತ್ತೆ. ಹಾಗೆ ಎಷ್ಟೊಂದು ಜನ ಮನೆಯಲ್ಲಿ ಮಾಡಿ ಮಾಲ್ಟ್ ಪೌಡರ್ನ ಸೇಲ್ ಮಾಡ್ತಾರೆ. ಬಟ್ ಸ್ಟಿಲ್ ನಮ್ಮ ಮನೇಲಿ ಮಾಡಿರೋದು ನನಗೆ ಅಭ್ಯಾಸ ಇರೋದ್ರಿಂದ ನಾವು ಸ್ವಲ್ಪ ಹುರುಳಿಕಾಳನ್ನು ಜಾಸ್ತಿ ಹಾಕೋದ್ರಿಂದ ಇದೆಲ್ಲ ಕಾಳುಗಳನ್ನು ರೋಸ್ಟ್ ಮಾಡಿ ಹಾಕಿರ್ತೀವಿ. ಸೊ ಹಾಗಾಗಿ ಆ ಫ್ಲೇವರ್ ಏನಿದೆ ಅದು ತುಂಬ ಚೆನ್ನಾಗಿ ಬರುತ್ತೆ ನ್ಯಾಚುರಲಾಗಿ. ಸೊ ನಾನು ಹೊರಗಡೆ ಸಿಗುವಂತಹ ಕಾಳುಗಳು, ಪೌಡರ್ಗಳು, ಮಾಲ್ಟ್ ಪ್ಯಾಕೆಟ್ಸ್ಗಳಿಗಿಂತ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ, ಅದೇ ಒಳ್ಳೆಯದು. ನಾನು ಕೂಡ ಅದನ್ನೇ ಪ್ರಿಫರ್ ಮಾಡೋದು. ಸೊ ಚಿಕ್ಕ ಮಕ್ಕಳಿದ್ದಾಗಿಂದ ಅವರಿಗೆ ಇದನ್ನು ಅಭ್ಯಾಸ ಮಾಡಿಸಿದ್ರೆ, ರೂಢಿ ಮಾಡಿಸಿದ್ರೆ, ದೊಡ್ಡವರಾದಮೇಲೂ ಕೂಡ ಅದನ್ನು ಕುಡಿತಾರೆ. ಈಗ ಫಾರ್ ಎಕ್ಸಾಂಪಲ್ ನಮಗೆಲ್ಲ ಮಾಲ್ಟ್ ಬಿಟ್ಟೇ ಇರೋಕ್ಕಾಗಲ್ಲ. ಸೊ ಒಂದೊಂದು ವಾರ, ಒಂದು 10 ದಿವಸ ಕುಡ್ದೇ ಇಲ್ಲ ಬಿಕಾಸ್ ಆಫ್ ಟ್ರಾವೆಲ್ ಅಥವಾ ಇನ್ನೊಂದೇನಕ್ಕೋ ಅಂತಂದರೆ ನಮಗೆ ಒಂಥರ ಅನಿಸುತ್ತೆ, ಓಕೆ ಮಾಲ್ಟ್ ಮಾಡಿಲ್ಲ, ಮಾಲ್ಟ್ ಮಾಡೋಣ ಅಂತ. ಇನ್ಸ್ಟೆಡ್ ಆಫ್ ಟೀ, ಕಾಫಿ, ವಿ ಕ್ಯಾನ್ ಪ್ರಾಕ್ಟೀಸ್ ಅವರ್ ಕಿಡ್ಸ್ ಟು ಡ್ರಿಂಕ್ ದಿಸ್ ಮಾಲ್ಟ್ ಪೌಡರ್. ಸೊ ಇದಾಗಿತ್ತು ನನ್ನ ಮಾಲ್ಟಿನ ಜರ್ನಿ. ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡಿರುವಂತಹ ಆರೋಗ್ಯಕರವಾದ ಮಾಲ್ಟ್ ಪೌಡರ್ನಿಂದ ಮಾಲ್ಟನ್ನು ಮಾಡಿಕೊಂಡು ಕುಡೀರಿ ಅಂತ ಹೇಳ್ತಾ, see you tomorrow. Thank you so much for watching my video. Do let me know what you think of this. ನಿಮ್ಗೆ ಏನಾದರೂ ಸಜೆಷನ್ ಕೊಡಬೇಕು ಅಂತ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಅಂತ ಹೇಳ್ತಾ, ಬಾಯ್.